ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವ್ರಿಗೆ ಬೇಸಿಗೆಯಲ್ಲಿ ತಂಪು ಮಾಡುವಂಥ ಐಸ್ ಕ್ರೀಮ್ ಮಾಡೋದನ್ನು ನೋಡೋಣ. ಹಾಗೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿಂದ ಐಸ್ ಕ್ರೀಮೇ ಮಾಡೋಣ ಬನ್ನಿ. ಅರ್ಧ ಲೀಟರ್ ಹಾಲು ಅಂದರೆ 2 ಲೋಟ ಹಾಲು ತೊಗೊಂಡಿದ್ದೀನಿ. ಆ ಲೆಕ್ಕದಲ್ಲಿ ಹಾಲನ್ನ ಚೆನ್ನಾಗಿ ಕಾಯಿಸಿ ಉಕ್ಕಿ ಬರೋ ಥರ ಕಾಯಿಸ್ಕೋಬೇಕು. ಒಂದು ಸ್ವಲ್ಪ ಹಾಲು ಕುದಿಲಿಕ್ಕೆ ಬಿಡಬೇಕು. ಗುರಾಡ್ಕೊತ ಇರಬೇಕು. ಸ್ವಲ್ಪ ಕಮ್ಮಿ ಆಗಬೇಕು, ಒಂದು ಕಾಲು ಭಾಗ ಅಷ್ಟು ಕಮ್ಮಿ ಆಗೋ ತನಕ ಕುದಿಸ್ತಾ ಇರಬೇಕು. ಆಮೇಲೆ 10ರಿಂದ 12 ಗೋಡಂಬಿನ 1.5 ಗಂಟೆ ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೊಂಡು, ಆಮೇಲೆ ಹಾಲಲ್ಲಿ ಈ ಥರ ಸಣ್ಣದಾಗಿ ಹಾಕ್ಕೊತ ಹಾಲನ್ನ ಗುರಾಡ್ಕೊತಾನೆ ಮಾಡಿರೋ ಪೇಸ್ಟ್ನ ಹಾಕ್ತಾ ಹೋಗಬೇಕು. ಗುರಾಡೋದನ್ನು ಬಿಡಬಾರ್ದು, ತಳ ಹಚ್ಕೊಳ್ಳುತ್ತೆ. ಇದೇ ಥರ ಕುದಿಸ್ತಾ ಇರಬೇಕು. ಕುದಿಸ್ತಾ ಇದ್ದರೆ ಹಾಲು ಮಂದ ಆಗ್ತಾ ಹೋಗುತ್ತೆ, ಕೆನೆ ಬಿಟ್ಕೊತ ಹೋಗುತ್ತೆ. ಆ ಕೆನೆನ ತೆಗಿಬಾರ್ದು, ಮಂದ ಆಗ್ತದೆ ನೋಡಿ. ಚೆನ್ನಾಗಿ ಕುದಿಸ್ತಾ ಇರಬೇಕು. ಕುದ್ದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಗಟ್ಟಿ ಆದಮೇಲೆ ನೋಡಿ, ಕೆನೆ ಕಟ್ತಾ ಇದೆ ಸೈಡಲ್ಲೆಲ್ಲ, ಮಂದನೂ ಆಗ್ತದೆ ಹಾಲು. ಈ ಥರ ಮಂದ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿ ಆರಲಿಕ್ಕೆ ಬಿಡಬೇಕು. ಆಮೇಲೆ 2 ಲೋಟ ಹಾಲಿನ ಸರಿಯಾಗಿ 4 ಮಾವಿನ ಹಣ್ಣು, ಮೀಡಿಯಮ್ ಸೈಜ್ ಮಾವಿನ ಹಣ್ಣು ತೊಗೊಂಡು ಅದ್ರದ್ದು ಹಣ್ಣು ಮಾತ್ರ, ಸಿಪ್ಪೆ ವಾಟೆ ಎಲ್ಲ ತೆಗೆದು ಹಣ್ಣು ಮಾತ್ರ ಚೆನ್ನಾಗಿ ನಯಸ್ಸಾಗಿ ರುಬ್ಕೋಬೇಕು. ರುಬ್ಕೊಂಡು ಹಾಲಿನ ಮಿಶ್ರಣ ತಣ್ಣಗಾದಮೇಲೆ ರುಬ್ಕೊಂಡಿರೋ ಹಣ್ಣನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಪುಡಿ ಮಾಡಿ ಹಾಕ್ಕೋಬೇಕು. ಆಮೇಲೆ 1 ಸ್ಪೂನ್ ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಚೆನ್ನಾಗಿ. ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಯಾವ ಥರ ಮಿಕ್ಸಿ ಮಾಡಬೇಕು ಅಂದರೆ, ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 2 ಸೆಕೆಂಡು ಆನ್ ಮಾಡಬೇಕು, ಆಫ್ ಮಾಡಬೇಕು. 2 ಸೆಕೆಂಡ್ ಆನ್ ಮಾಡಬೇಕು, ಆಫ್ ಮಾಡಬೇಕು. ಇದೇ ಥರ ಒಂದು 5-6 ಸರಿ ಮಾಡಿದ್ಮೇಲೆ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಅದು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಆನು ಆಫ್ ಮೆಥಡಲ್ಲಿ ಮಾಡಿದ್ಮೇಲೆ ಇದನ್ನು ಒಂದು ಕಂಟೈನರ್ಗೆ ಹಾಕ್ಕೋಬೇಕು. ಯಾವ್ದಾದ್ರು ಬಾಕ್ಸಲ್ಲಿ, ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ನಮಗಿಷ್ಟ ಆದ ಡ್ರೈ ಫ್ರೂಟ್ಸ್, ಪಿಸ್ತಾ, ಬಾದಾಮಿ ಸಣ್ಣ ಹೋಳಾಗಿ ಕಟ್ ಮಾಡಿಕೊಂಡು ನಾವು ಡೆಕೋರೇಟ್ ಮಾಡ್ಕೋಬೋದು. ಟೂಟಿ ಫ್ರೂಟಿನೂ ಹಾಕ್ಕೋಬೋದು. ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ, ನಾನೇ ಮಾಡಿರೋ ಟೂಟಿ ಫ್ರೂಟಿ. ಯಾರಿಗೆಲ್ಲ ರೆಸಿಪಿ ಬೇಕು ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೆಲ್ಲ ಆದಮೇಲೆ ಒಂದು ಕವರ್ ಹಾಕಿ ಟೈಟಾಗಿ, ಏರ್ ಟೈಟಾಗಿ ಮುಚ್ಚಿ ಫ್ರೀಝರಲ್ಲಿ ಇಡಬೇಕು. 8 ತಾಸು, ಮಿನಿಮಮ್ 8 ತಾಸು ಫ್ರೀಝ್ ಮಾಡಬೇಕು. ಫ್ರೀಝರಲ್ಲಿ ಇಟ್ಮೇಲೆ ನೋಡಿ, ಚೆನ್ನಾಗಿ ಐಸ್ ಕ್ರೀಮು ಪ್ರಿಪೇರ್ ಆಗಿದೆ. ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸವಿಲಿಕ್ಕೆ ಸಿದ್ಧ ಆಗಿದೆ. ಇದು ತುಂಬ ಕ್ರೀಮಿಯಾದ ಐಸ್ ಕ್ರೀಮ್, ಡ್ರೈ ಫ್ರೂಟ್ಸ್ ಬಾಯಲ್ಲಿ ಸಿಗೋ ಐಸ್ ಕ್ರೀಮು, ತುಂಬ ರುಚಿಯಾಗಿದೆ. ಹಾಗೆ ಫ್ರೆಂಡ್ಸ್, ಬಾಯ್. ಓಕೆ, ಬಾಯ್.